ಹಾಯ್ ಹಾಯ್ ಹಾಯ್, ವೆಲ್ಕಮ್ ಟು ಲಾವಣ್ಯಾಸ್ ಕಿಚನ್. ಇವತ್ತು ಏನ್ ಮಾಡ್ತಾ ಇದ್ದೀರಿ ಮೇಡಮ್? ಇವತ್ತು ನಾವು ಮಾಡ್ತಾ ಇರೋದು ಮೆಂತ್ಯ ಬಾತ್. ಬಟ್ ಅದರ ಕಾರ್ನೂ ಇರುತ್ತೆ. ಮೆಂತ್ಯ ಅಂಡ್ ಕಾರ್ನ್ ಬಾತ್. ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಅತ್ತೆ ಸೊಸೆ ಇಬ್ಬರನ್ನು ಡಿಸ್ಕಸ್ ಮಾಡ್ತಾ ಇದ್ದಾರೆ. ಇವರಿಬ್ರದ್ದು ಜಗಲ್ ಬಂದು ನೋಡಬೇಕು ಹೆಂಗಿರುತ್ತೆ ಅಂತ. ಹೇಳಮ್ಮ ಇವಾಗ. ಮೆಂತ್ಯ ಪಲಾಗೆ ಫಸ್ಟ್ ಬೇಕಾಗಿರೋದು ಮಸಾಲಾ ಐಟಮ್ಸ್ ರುಬ್ಕೊಬೇಕು. ಬೆಳ್ಳುಳ್ಳಿ ಫಸ್ಟ್ ಬೆಳ್ಳುಳ್ಳಿ ಹಾಕ್ಬೇಕು. ಕಬಾಬ್ ಮಾಡಕ್ಕಲ್ಲ, ಇದು ಮೆಂತ್ಯ ಪಲಾವ್ ಮಾಡಕ್ಕೆ. ಒಂದ್ ಗಡ್ಡೆ ಬೆಳ್ಳುಳ್ಳಿ, ಒಂದ್ ಸ್ವಲ್ಪ ಶುಂಠಿ, ಸ್ವಲ್ಪ ಕಾಯಿ. ಇದು ಕಾಯಿ ಏನ್ ಕಾಯಿ? ತೆಂಗಿನಕಾಯಿ, ಕೊಬ್ಬರಿನಾ? ತೆಂಗಿನಕಾಯಿ. ಓಕೆ. ಆಮೇಲೆ ಕೊತ್ತಂಬರಿ ಸೊಪ್ಪು. ಅದೆಷ್ಟು ಹಾಕ್ಬೇಕು ಮೇಡಮ್? ಸ್ವಲ್ಪ. ಏನಿದು ಗ್ರೀನ್ ಇದೆ? ಕೊತ್ತಂಬರಿ ಸೊಪ್ಪು. ಓಕೆ, ಇದೇನ್ ಸೊಪ್ಪು ಇದು? ಕೊತ್ತಂಬರಿ ಸೊಪ್ಪು. ಆಮೇಲೆ ಇಲ್ಲಿ ಯಾವ್ದು ಸೊಪ್ಪಿದೆ, ಯಾವಾಗ ಹಾಕ್ತಾರೆ ಅಂತ ಗೊತ್ತಿಲ್ಲ. ಓ, ಮೆಂತ್ಯ ಸೊಪ್ಪು ಅನ್ಸುತ್ತೆ. ಓಕೆ. ಒಂದ್ 3 ಲವಂಗ. ಇದು ಹಲ್ಲುಗೂ ಒಳ್ಳೇದು. ಆಮೇಲೆ ಒಂದ್ 4-5 ಗೋಡಂಬಿ. ಇದು ಗೋಡಂಬಿ. ಆಮೇಲೆ ಇದನ್ನ ಚಕ್ಕೆ ಅಂತಾರೆ. ಇದು ಹಂಗೆ ತಿನ್ನಕ್ ತುಂಬಾ ಚೆನ್ನಾಗಿರುತ್ತೆ. ನೀವು ಬಾತ್ ಹಾಕೊಂಡು ತಿಂದ್ರು ಸೂಪರ್ ಆಗಿರುತ್ತೆ. ಆಮೇಲೆ ಮೆಂತ್ಯ ಸೊಪ್ಪು. ಸೊ ಇದು ನಮ್ಮ ಮೇನ್ ಇಂಗ್ರೀಡಿಯೆಂಟ್. ನಾವೇನ್ ಮಾಡ್ತಾ ಇದೀವಿ ಇವತ್ತು ಆ ರೆಸಿಪಿಗೆ, ಮೆಂತ್ಯ ಸೊಪ್ಪು. ಓಕೆ, ಪುದೀನ ಸೊಪ್ಪು. ಸಾರಿ ಪುದೀನ ಸೊಪ್ಪು. ಓಕೆ, ಅಷ್ಟೆಲ್ಲ ಹಾಕ್ಬಿಟ್ಟು ತರಕಾರಿಯಾಗಿ ರುಬ್ಕೊಬೇಕು. ಓಕೆ. ಆಮೇಲೆ ಮಾಡುವ ನೀರು ಎಷ್ಟು ಹಾಕೊಬೇಕು? ಸ್ವಲ್ಪ ನೀರು, ರುಬ್ಬಕ್ಕೆ ಎಷ್ಟು ಬೇಕೋ ಅಷ್ಟು. ಓಕೆ. ಸೊ ಇವತ್ತು ನಾವು ರುಬ್ಬಕ್ಕೆ ಯೂಸ್ ಮಾಡ್ತಾ ಇರೋದು ಪ್ರೀತಿ ಮಿಕ್ಸಿ. ಸೊ ಇದು ಯಾವುದೇ ರೀತಿಯಾದ ಪ್ರಮೋಷನ್ ಅಲ್ಲ. ನಿಮಗೆಲ್ಲ ಗೊತ್ತಿರುತ್ತೆ, ಅಡುಗೆ ತುಂಬ ರುಚಿಯಾಗಿ ಆಗಬೇಕಂದ್ರೆ ಪ್ರೀತಿಯಿಂದ ಮಾಡಬೇಕು. ಸೊ ಅದಕ್ಕೋಸ್ಕರ ನಾವು ಪ್ರೀತಿ ಮಿಕ್ಸರ್ನ ಯೂಸ್ ಮಾಡ್ತಾ ಇದ್ದೀವಿ. ಸೊ ಲೆಟ್ ಸ್ಟಾರ್ಟ್. ಮೆಣಸಿನ್ಕಾಯಿ ಬಾಯಿ ಕಂಡ್ರೆ ಖಾರ. ಸೊ ಆ್ಯಕ್ಚುಲಿ ಮೆಣಸಿನ್ಕಾಯಿ ಹಾಕೋದು ನಾವು ಮರ್ತೋಗಿದ್ವಿ. ಸೊ ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀವಿ. ಇಷ್ಟು ಡೀಟೇಲ್ ಆಗಿ ಯಾರು ನಿಮಗೆ ಎಕ್ಸ್ಪ್ಲೇನ್ ಮಾಡಲ್ಲ ನೋಡಿ. ನಾವು ನಮ್ಮ ಚಾನಲಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಏನೇ ಮಾಡ್ಬೇಕಂದ್ರೂ ಒಳ್ಳೊಳ್ಳೆ ರೆಸಿಪಿನ ಇನ್ನು ಮುಂದೆ ನಿಮ್ಮ ಮುಂದೆ ಇಡ್ತಾ ಇರ್ತೀವಿ. ಸೊ ಈಗ ಮಿಶ್ರಣ ರೆಡಿಯಾಗಿದೆ ನೋಡಿ, ಎಷ್ಟು ಗ್ರೀನಾಗಿ ಕಾಣ್ತಾ ಇದೆ. ನಾವು ಪಲಾವ್ ರೆಡಿ ಆದಮೇಲೆ ಹಿಂಗೆ ಗ್ರೀನಾಗಿ ನೋಡ್ಬೋದು. ನಾನು ನಿಮ್ಗೆ ಅದನ್ನು ತೋರಿಸ್ತೀನಿ ಇನ್ ದ ಎಂಡ್ ಆಫ್ ದ ವಿಡಿಯೋ. ಓಕೆ, ಲೆಟ್ಸ್ ಕಂಟಿನ್ಯೂ. ಸೊ ನೋಡಿ, ಇದು ಬಾತ್ ಸಾಮಾನಲ್ಲಿ ಎಲೆ ಬರುತ್ತಲ್ಲ, ಆ ಎಲೆ ಇದು ನಮ್ಮ ತೋಟದಲ್ಲೇ ಬೆಳೆದಿರೋದು ಇದು. ಸೊ ನಮ್ಮೂರು ಇಲ್ಲೇ ತುರುವೇಕೆರೆ ಹತ್ರ, ಮುನ್ನೂರು ಆ್ಯಂಡ್ ಕಳ್ಳಿಂಕೆರೆ ಅಂತ. ಸೊ ಅಲ್ಲೇ ನಾವು ಮನೆಯಲ್ಲೇ ಬೆಳಿತೀವಿ. ಸೊ ನೀವು ಬಂದು ಪರ್ಚೇಸ್ ಮಾಡ್ಬೋದು. ಸೊ ಬಂದು ಒಂದು ಮಿಸ್ ಕಾಲ್ ಕೊಟ್ಟರೆ ಸಾಕು 100ಗೆ. ಸೊ ನಾವು ಬಂದು ಎಲ್ಲ ಡೆಲಿವರಿ ಮಾಡ್ತೀವಿ. ಇದು ಹೊಸ ರೀತಿಯಾದ ಲೈಟರು ನೋಡಿ, ಇದು ಹೆಂಗ ಅನಿಸುತ್ತೆ. ಸೊ ಬ್ಯೂಟಿಫುಲ್ ಅಲ್ವಾ? ನೋಡಿ, ಬೆಂಕಿಯಿಂದ ಏನೇನು ಮಾಡ್ಬೋದು. ಸೊ ಇವತ್ತು ನಾವು ಮೆಂತ್ಯ ಪಲಾವ್ ಮಾಡೋದಕ್ಕೆ ಉಪಯೋಗಿಸ್ತಾ ಇರೋ ಪಾತ್ರೆ ಬಂದ್ಬಿಟ್ಟು ಅಂತಿಂತ ಪಾತ್ರೆ ಎಲ್ಲ. ಇದು ತುಂಬ ವಿಶೇಷವಾದ ಪಾತ್ರೆ. ಇದು ಬೇಸಿಕಲಿ ರೈಸ್ ಕುಕ್ಕರಲ್ಲಿ ಒಳಗಡೆ ಹಾಕ್ತಾರಲ್ಲ. ಸೊ ಅದು ನೋಡಿ, ಎಣ್ಣೆ ನೋಡಿ ಎಷ್ಟಾಗ್ತಾ ಇದ್ದಾರೆ. ನೀವು ಬೇಕಾದ್ರೆ ತುಪ್ಪ ಕೂಡ ಹಾಕ್ಬೋದು. ಸೊ ಅದು ನಿಮ್ಮ ಚಾಯ್ಸು. ನಾವು ಎಣ್ಣೆ ಜೊತೆ ತುಪ್ಪ ಕೂಡ ಹಾಕ್ತೀವಿ, ಯಾಕೆಂದರೆ ತುಪ್ಪ ತುಂಬ ಒಳ್ಳೇದಲ್ವಾ, ಅದಕ್ಕೆ. ನಮ್ಮಮ್ಮ ಕಾಂತಿ ಸ್ವೀಟ್ಸಿಂದ ಕಾಂತಿ ಸ್ವೀಟ್ ತೆಗಿತಾ ಇದ್ದಾರೆ ಅನ್ಕೊಂಡ್ರೆ ಶುಂಠಿ ಸ್ವೀಟ್ಸ್ ಥರ ಶುಂಠಿ ತೆಗಿತಾ ಇದ್ದಾರೆ. ಸೊ ಇದು ತುಪ್ಪ ಯಾವುದೇ ರೀತಿ ನಂದಿನಿ GRP ತುಪ್ಪ ಅಲ್ಲ. ಇದು ನಾವು ಬೆಣ್ಣೆ ತಂದು ಕಾಯಿಸ್ಕೊಂಡು ಮಾಡ್ತಿರೋ ತುಪ್ಪ. ಇದು ತುಂಬ ರುಚಿಯಾಗಿರುತ್ತೆ. ನೀವು ಕೂಡ ತುಪ್ಪನ ಮನೆಯಲ್ಲೇ ಕಾಯಿಸ್ಕೊಂಡು ಉಪಯೋಗಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಪ್ಪ ಮಾಡೋದು ಒಂದು ವಿಡಿಯೋ ಮಾಡ್ತೀವಿ. ಅದನ್ನು ಕೂಡ ತುಂಬ ಬೇಗನೆ ಮಾಡ್ತೀವಿ. ಬೆಣ್ಣೆ ಥರ ಕೇಳಿದ್ದೀವಿ, ಸಿಗ್ತಾ ಇಲ್ಲ. ಬೆಣ್ಣೆ ಬಂದಮೇಲೆ ತುಪ್ಪ ಕಾಯಿಸಿ ವಿಡಿಯೋ ಮಾಡ್ತೀವಿ. ಇದು ಪೈನಾಪಲ್ ಹೂವು, ಇದು ಎಲೆ, ಲವಂಗ, ಚಕ್ಕೆ, ಏಲಕ್ಕಿ. ಸೊ ಇದೆಲ್ಲ ಹಾಕಿ ಇದು ಮಾಡ್ಕೊಳ್ಳೋಣ. ಏನು ಮಾಡೋದು? ಫ್ರೈ ಮಾಡೋದು. ನೋಡಿ, ಚಟಪಟ. ನೀವು ಕೇಳಿರ್ತೀರ ಈ ಡೈಲಾಗ್ನ. ನಾನು ಕಾಪಿ ಮಾಡ್ತಾ ಇಲ್ಲ, ಇನ್ಸ್ಪೈರ್ ಆಗಿ ಹೇಳ್ತಾ ಇದ್ದೀನಿ. ಇಬ್ರು ಸೇರ್ಕೊಂಡು ಅತ್ತೆ ಸೊಸೆ ಏನು ಮಾಡ್ತಿದ್ದಾರೆ? ಏನು ಮಾಡ್ತಿದ್ದೀರಾ? ಹಲೋ, ನೋ ರೆಸ್ಪಾನ್ಸ್. ಈರುಳ್ಳಿ ಹಾಕ್ತಾ ಇದೀವಿ. ಸ್ವಲ್ಪ ಫ್ರೈ ಆಗ್ಬಿಡಬೇಕು. ಸೊ ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ.
ಸೊ ಈ ರೀತಿಯಾಗಿ ಕಲಾಯಿಸ್ಕೊಬೇಕು. ನಾನು ತುಂಬ ನಿಮಗೆ ಬೇಸಿಕ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಈರುಳ್ಳಿ ಈಗ ಸ್ವಲ್ಪ ನೀವು ನೋಡ್ಬೋದು ಗೋಲ್ಡನ್ ಬ್ರೌನ್ ಆಗ್ತಿದೆ. ಸೊ ಇದಕ್ಕೆ ಒಂದು ಹಿಡಿಯಷ್ಟು ಬಟಾಣಿ. ಸೊ ನೀವು ಯಾವ ಬಟಾಣಿ ಯೂಸ್ ಮಾಡ್ತಾ ಇರೋದು ಇವತ್ತು? ನಾಟಿ ಬಟಾಣಿನ ಫಾರಂ ಬಟಾಣಿನ? ಇದು ಫಾರಂ ಬಟಾಣಿ. ಫಾರಂ ಬಟಾಣಿ. ಸೊ ನಾಟಿ ಬಟಾಣಿ ಇಷ್ಟು ಗ್ರೀನ್ ಆಗಿರಲ್ಲ ಆಕ್ಚುಲಿ. ನೋಡ್ಬೋದು ಇವಾಗ ಕಾರ್ನ್. ಸೊ ಈ ರೆಸಿಪಿಗೆ ಮೇನ್ ಇಂಪಾರ್ಟೆಂಟ್ ನಾವು ಮಾಡ್ತಾ ಇರೋದು ಮೆಂತ್ಯ ಬಾತ್ ಅಲಾಂಗ್ ವಿತ್ ಕಾರ್ನ್, ಅಂದ್ರೆ ಕಾರ್ನ್ ಮೆಂತ್ಯ ಬಾತ್. ಸೊ ಅದಕ್ಕೆ ಫಸ್ಟ್ ಐಟಮ್ ಕಾರ್ನ್ ಹಾಕ್ತಾ ಇದ್ದೀನಿ ನಾನು. ಇದನ್ನ ಫ್ರೈ ಮಾಡೋ ಟೈಮಲ್ಲೇ ಹಾಕೊಂಡ್ಬಿಡ್ಬೇಕು, ಯಾಕಂದ್ರೆ ಕಾರ್ನ್ ಸ್ವಲ್ಪ ಬೇಯಬೇಕು. ಓಕೆ, ನೋಡಿ ಟೊಮ್ಯಾಟೊನ ಸ್ವಲ್ಪ ಉದ್ದುದ ನೀವು ಕಟ್ ಮಾಡ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಅನ್ಸುತ್ತೆ. ಸೊ ಇವಾಗ ಆಲ್ಮೋಸ್ಟ್ ಎಲ್ಲ ಹಾಕಿದ್ದೀವಿ. ಇನ್ನೊಂದು ಫ್ಯೂ ಇಂಗ್ರೀಡಿಯೆಂಟ್ಸ್ ಬಾಕಿ ಇದೆ, ಲೈಕ್ ಮೆಂತ್ಯ ಸೊಪ್ಪು ಅಷ್ಟೇ. ಸೊ ಇಟ್ ಈಸ್ ಒನ್ ಆಫ್ ಅವರ್ ಮೇನ್ ಇಂಗ್ರೀಡಿಯೆಂಟ್. ವಿ ಹ್ಯಾವ್ ಕೆಪ್ಟ್ ಇಟ್ ಫಾರ್ ಲಾಸ್ಟ್ಗೆ. ಫ್ರೈ ಆಗ್ಬೇಕಾದ್ರೆ ಉಪ್ಪು ಹಾಕೊಬೇಕು. ಸೊ ಇದು ಫ್ರೈ ಆಗಬೇಕಾದ್ರೆ ಸ್ವಲ್ಪ ಕಲ್ಲುಪ್ಪು ಹಾಕೊಬೇಕು. ಸೊ ರುಚಿಗೆ ತಕ್ಕಷ್ಟು ಆ್ಯಸ್ ಯೂಶುವಲ್. ಸೊ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೊಬೇಕು. ಸೊ ಅರಿಶಿನ ಏನಕ್ಕೆ ಹಾಕ್ತಾರೆ? ಕಲರ್ಗೋಸ್ಕರನೂ ಹಾಕ್ತಾರೆ, ಮತ್ತೆ ಇದು ಆಂಟಿ ಬ್ಯಾಕ್ಟೀರಿಯಲ್ ಇರುತ್ತೆ, ತುಂಬ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಅರಿಶಿನ ಹಾಕ್ತಾರೆ. ಸೊ ಇದು ನಮಗೆ ತುಂಬ ಹಿಂದೆಯಿಂದ ಬಂದಿರೋದು. ಇದು ಹಿಂದೆಯಿಂದ ಬಂದಿರೋದಂದ್ರೆ ತುಂಬ ಹಳೆ ಕಾಲದಿಂದ ಹಾಕೊಂಡ್ ಬಂದಿರೋದು ಇದು. ಸೊ ದ ಮೇನ್ ರೀಸನ್ ಬೀಯಿಂಗ್ ಇಮ್ಯುನಿಟಿ ಬೂಸ್ಟ್ ಮಾಡೋಕ್ಕೆ. ನೋಡಿ ಎಷ್ಟು ಸ್ವಲ್ಪ ಫ್ರೈ ಆಗಿರ್ಬೇಕು. ಓಕೆ, ಸೊ ಫ್ರೈ ಆಗೋಕ್ಕೆ ಬಿಟ್ಟು ನಾವು ಇದನ್ನ ಕ್ಲೋಸ್ ಮಾಡಿದ್ದೀವಿ. ಸೊ ವಿಲ್ ಬಿ ರೈಟ್ ಬ್ಯಾಕ್. ಸೊ ಒನ್ ಆಫ್ ಅ ಮೇನ್ ಇಂಗ್ರೀಡಿಯೆಂಟ್ ನೋಡಿ ಎಷ್ಟು ಬ್ಯೂಟಿಫುಲ್ ಗ್ರೀನ್ ಆಗಿದೆ. ಸೊ ಮೆಂತ್ಯ ಸೊಪ್ಪು ನಿಮ್ಮ ಕೈಯಲ್ಲಿ ಒಂದು ಹಿಡಿಯಷ್ಟು ಹಾಕೊಂಡ್ರೆ ಸಫಿಷಿಯೆಂಟ್ ಆಗುತ್ತೆ. ಸೊ ನೋಡಿ ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನ ಫ್ರೈ ಮಾಡ್ಕೊಬೇಕು. ಆಕ್ಚುಲಿ ವಿಡಿಯೋದಲ್ಲಿ ಸ್ಮೆಲ್ ತೋರ್ಸೋ ಥರ ಇದ್ದಿದ್ರೆ ನನ್ಗೆ ಖುಷಿ ಆಗ್ತಿತ್ತು. ಎಷ್ಟು ಘಮ 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 ಅಂತ ಇದೆ ಅಂದ್ರೆ ವಾವ್ ವಾವ್. ಸೊ ಆಕ್ಚುಲಿ ಇದೆಲ್ಲ ತುಂಬಾ ಇಂಪಾರ್ಟೆಂಟು. ಕಿಚನ್ನ ಯಾವತ್ತು ಸ್ವಚ್ಛವಾಗಿ ಇಟ್ಕೊಬೇಕು. ಪೋಸ್ಟ್ ಕುಕಿಂಗ್ ಆಲ್ವೇಸ್ ಕ್ಲೀನ್ ಮಾಡಬೇಕು. ಆವಾಗಲೇ ಕ್ಲೀನ್ ಮಾಡಿಕೊಂಡ್ರೆ ತುಂಬ ಈಸಿ ಆಗುತ್ತೆ. ಅಡುಗೆ ಆದಮೇಲೆ ನಾವು ಊಟ ಮಾಡಿದ ತಕ್ಷಣ ಬಂದು ಕ್ಲೀನ್ ಮಾಡಬೇಕು ಅನ್ನೋದಿರಲ್ಲ. ಸೊ ರೆಸ್ಟ್ ಸಿಗುತ್ತೆ. ಸೊ ಆವಾಗಲೇ ಮಾಡಿಕೊಂಡ್ರೆ ತುಂಬ ಬೆನಿಫಿಟ್ ಆಗುತ್ತೆ. ಸೊ ಆವಾಗಲೇ ನಾವು ಏನು ರುಬ್ಕೊಂಡ್ವಲ್ಲ, ಸೊ ಅದನ್ನು ಈಗ ಪಾತ್ರೆಗೆ ಹಾಕೋ ಟೈಮ್ ಬಂದಿದೆ. ಸೊ ನೋಡಿ ಸೊ ಇನ್ನೇನು ಆಲ್ಮೋಸ್ಟ್ ಆಗ್ತಾ ಬಂತು 80%. ಸೊ ನೋಡಿ ಅಗೇನ್ ನಾವು ಏನು ಮಿಕ್ಸ್ ಮಾಡಿದ್ವಲ್ಲ ಅದನ್ನ ಹಾಕಿದೀವಿ. ಅಗೇನ್ ಇದನ್ನು ಕೂಡ ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೊಬೇಕು. ನೋಡಿ ಎಷ್ಟು ಹೇಳು. ಸೊ ಇದೇ ಗ್ಲಾಸಲ್ಲಿ ನಾವು ಅಕ್ಕಿ ತಗೊಂಡಿದೀವಿ, 1.5 ಲೋಟ ಅಕ್ಕಿ ತಗೊಂಡಿದೀವಿ. ಇದೇ ಗ್ಲಾಸಲ್ಲಿ ಲೆಕ್ಕದ ಪ್ರಕಾರ ನಾವು 4 ಲೋಟ ನೀರು ಹಾಕೊಂತ ಇದ್ದೀವಿ. ಸೊ ಬಿಸಿನೀರು ಹಾಕೊಂತ ಇದೀವಿ. ನೋಡ್ತಿರ್ಬೋದು ನಾವು ಬಿಸಿನೀರು ಇಟ್ಟಿದ್ದೀವಿ. ಏನಕ್ಕೆ ಬಿಸಿನೀರು ಇಟ್ಟಿದ್ದೀವಿ ಅಂದ್ರೆ ಸೊ ಇಟ್ ವಿಲ್ ಸೇವ್ ಲಾಟ್ ಆಫ್ ಟೈಮ್. ಇದೊಂದು ಸ್ವಲ್ಪ ಮಳಬೇಕು, ಸ್ವಲ್ಪ ಕುದಿ ಬರಬೇಕು. ಸೊ ಅದಾದ್ಮೇಲೆ ನಾವು ರೈಸ್ ಹಾಕೋಬಹುದು. ಸೊ ಅವಾಗ ನಾವು ನೀರು ಹಾಕೊಂಡ್ವಲ್ಲ ಅದೇ ಗ್ಲಾಸಲ್ಲಿ ಅಕ್ಕಿನ 1.5 ಲೋಟ ತಗೊಂಡಿದ್ದೀವಿ. ಇದು ಬುಲೆಟ್ ರೈಸು. ಹಾಕೋಕ್ಕಿಂತ ಮುಂಚೆ ನೀಟಾಗಿ 1-2 ಸರಿ ವಾಶ್ ಮಾಡ್ಕೊಂಡು ನೆನೆಸಿಡ್ಬೇಕು. ಒಂದ್ಸರಿ ನೀರು ಕುದ್ಮೇಲೆ ಅದೇ ನೀರಿಗೆ ಅಕ್ಕಿ ಹಾಕ್ಬೇಕು. ಓಕೆ, ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ. ಚೆನ್ನಾಗಿದ್ಯಾ? ಅಕ್ಕಿ ಹಾಕೋಕ್ಕಿಂತ ಮುಂಚೆ ಒಂದ್ಸರಿ ನೀರ್ ಹಾಕಿದ್ಮೇಲೆ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ ನೋಡ್ಕೊಂಡು, ಸಾಲದಿದ್ರೆ ಉಪ್ಪು ಸ್ವಲ್ಪ ಹಾಕೊಂಡು, ನೀವು ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂದ್ರೆ ದೋ ಆಗಿದ್ರು ಪರವಾಗಿಲ್ಲ, 1-4 ಮೆಣಸಿನ್ಕಾಯಿನ ನಿಮ್ಗೆ ಖಾರ ತಕ್ಕಂಗೆ ಕುಯ್ದು ಹಾಕೊಂಡ್ರೆ ಖಾರ ಸರಿ ಹೋಗುತ್ತೆ. ಉಪ್ಪೇನಾದ್ರು ಜಾಸ್ತಿ ಆಗಿದ್ರೆ ಏನ್ ಮಾಡೋದು? ಉಪ್ಪಿನ ಜಾಸ್ತಿ ಆಗಿದೆ ಒಂದೇ ಒಂದು ಆಲೂಗೆಡ್ಡೆನ ಕುಯ್ಬಿಟ್ಟು ಒಳಗಡೆ ಹಾಕ್ರಿ, ಉಪ್ಪು ಕರೆಕ್ಟ್ ಆಗುತ್ತೆ. ರೈಸ್ ಹಾಕ್ತಾ ಇದೀವಿ. ಸೊ ಬೇಸಿಕಲಿ ಹೆಂಚಿಕ್ತಾ ಇದೀವಿ. ಏನಕ್ಕೆ ಅಂದರೆ ತಳ ಸೀಬಾರ್ದು ಅಂತ. ಸೊ ಇನ್ನೊಂದು 2 ರೌಂಡು ಕಲಾಯಿಸ್ಕೊಂಡು ಚೆನ್ನಾಗಿ ಕುಕ್ಕಾಗಿ ಇಟ್ಬಿಟ್ರೆ ಬಿಸಿ ಬಿಸಿ ಮೆಂತ್ಯ ಆ್ಯಂಡ್ ಕಾರ್ನ್ ಪಲಾವ್ ರೆಡಿ ಆಗಿಬಿಡುತ್ತೆ. ನೋಡಿಲಿ ಎಷ್ಟು ಬೆವ್ತೋಗ್ಬಿಟ್ಟಿದ್ದಾರೆ ಅಡುಗೆ ಮಾಡಿ. ಸೊ ಅವ್ರು ಎಷ್ಟು ಬೆವ್ತಿದ್ದಾರೋ ಗೊತ್ತಿಲ್ಲ, ನಾನಂತೂ ಸಿಕ್ಕಾಪಟ್ಟೆ ಬೆವ್ತೋಗ್ಬಿಟ್ಟಿದ್ದೀನಿ. ಸೊ ರೆಸ್ಪೆಕ್ಟ್ ಮಾಡಬೇಕು. ತುಂಬ ಕಷ್ಟ ಇದೆ ಆ್ಯಕ್ಚುಲಿ ಅಡುಗೆ ಮಾಡೋದು. ಇಟ್ ಟೇಕ್ಸ್ ಲಾಟ್ ಆಫ್ ಎನರ್ಜಿ, ಎಫರ್ಟ್ಸ್. ಸೊ ಯಾ, ಎಲ್ಲರಿಗೂ ಒಂದು ಸೆಲ್ಯೂಟ್. ಹೆಂಗಸ್ರಿಗೆ, ವೈಫ್ಸ್ಗೆ
ಹೆಣ್ಮಕ್ಳಿಗೆ, ಅಕ್ಕ ತಂಗಿರಿಗೆ, ಅಮ್ಮಂದರಿಗೆ, ಅಜ್ಜಿಗರಿಗೆ. ಸೆಲೆಕ್ಟ್ ಕಣಮ್ಮ. ಸೊ ಅಕ್ಕಿ ಕುದೀತಾ ಇದೆ, ಅನ್ನ ದಮ್ ಕಟ್ಟಕ್ಕಿಂತ ಮುಂಚೆ 1-2 ಸ್ಪೂನ್ ತುಪ್ಪ ಹಾಕೊಬೇಕು ನಾವು ಅದಕ್ಕೆ. ಸೊ ನಾನು ಹೇಳಿದ್ನಲ್ಲ, ಇದು ನಾವು Homemade ಬೆಣ್ಣೆ ತುಪ್ಪ. ತಂದು ಕಾಯಿಸ್ಕೊಂಡು ಮಾಡಿರೋ ತುಪ್ಪ. ನೀವು ಹಂಗೆ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಯಾವ ತುಪ್ಪ ಬೇಕಾದ್ರೂ ಯೂಸ್ ಮಾಡ್ಬೋದು. ಆಲ್ಮೋಸ್ಟ್ ರೆಡಿ ಆಗಿದೆ ಅನ್ಸುತ್ತೆ, ಬನ್ನಿ ನೋಡೋಣ. ವಾವ್, ಸೊ ಸಕ್ಕತ್ತಾಗಿ ತುಂಬ ಫ್ಲೇವರ್ಫುಲ್ ಆಗಿ ಆ ಫ್ರೇಗ್ರೆನ್ಸೇ ತುಂಬ ಚೆನ್ನಾಗಿ ಬರ್ತಾ ಇದೆ. ಸೊ ಜಸ್ಟ್ ಟ್ರೈ ಮಾಡಿ, ನಿಮ್ಮ ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ನೀವು ಮತ್ತೆ ಮತ್ತೆ ಮಾಡ್ತೀರಾ. ಸೊ ಬಿಸಿ ಬಿಸಿ ಮೆಂತ್ಯ ಆ್ಯಂಡ್ ಕಾರ್ನ್ ಬಾತ್ ತಿನ್ನೋಕ್ಕೆ ನಾವು ರೆಡಿ ಆಗ್ತಾ ಇದ್ದೀವಿ. ಸೊ ಕಮೆಂಟ್ ಮಾಡಿ ತಿಳಿಸಿ ನೀವು ಟ್ರೈ ಮಾಡಿದರೆ ಹೆಂಗಿತ್ತು ಅಂತ. ಸೊ ಆ್ಯಕ್ಚುಲಿ ಬಾತ್ಗೆ, ಬಿಸಿ ಬಿಸಿ ಬಾತು ಪಲಾವ್ಗೆ ತುಪ್ಪ ಹಾಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಟ್ರೈ ಮಾಡಿ. ಸೊ ಎಲ್ಲರೂ ತಿನ್ನಲ್ಲ ಈ ಥರ, ಬಟ್ ಕೆಲವರು ತುಪ್ಪಗೆ ಫ್ಯಾನ್ಸ್ ಇರ್ತಾರೆ. ಸೊ ಹಾಕೊಂಡು ತಿಂದರೆ ಮಸ್ತಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಸೊ ನಾವು ಇದನ್ನ ಟೇಸ್ಟ್ ಮಾಡ್ತಾ ಇದ್ದೀವಿ. ಬಿಸಿ 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 ಇದೆ. ಸುಳ್ಳು ಐತಲ್ಲ, ಸಖತ್ತಾಗಿದೆ. ನೀವು ಟ್ರೈ ಮಾಡಿ. ಆ ಕಾರ್ನ್ ಸಿಗುತ್ತೆ ನಿಮ್ಗೆ, ಅಲ್ಲಲ್ಲಿ ಆ ಬಟಾಣಿ ಸಿಗುತ್ತೆ, ಸಖತ್ತಾಗಿದೆ. ತುಪ್ಪ ಹಾಕೊಂಡು ತಿಂದ್ರೆ ಇನ್ನ ಸೂಪರ್ ಆಗಿರುತ್ತೆ. ಟ್ರೈ ಮಾಡಿ. ಇದೆಯಮ್ಮ, ಅಲ್ಲಿ ಹೇಳು ನಮ್ಮ ವೀಕ್ಷಕರಿಗೆ. ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಬಾಯ್ ಫಾರ್ ನಾವ್. ಬಾಯ್. ಬಾಯ್. Yeah.